ಪ್ರಭು ಶ್ರೀ ರಾಮಚಂದ್ರರು ವನವಾಸಕ್ಕೆ ಹೋಗುವ ಟೈಮಿನಲ್ಲಿ ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡುತ್ತಿದ್ದರು. ಅದೇ ತರ ಈ ಒಂದು ಜಾಗದಲ್ಲಿ ರಾಮಚಂದ್ರರು ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಈ ಒಂದು ಸ್ಥಳವನ್ನು ರಾಮಪುರದ ರಾಮಲಿಂಗೇಶ್ವರ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ನಂತರ 3 ದಿವಸಗಳನ್ನು ಬಿಟ್ಟು 5 ದಿವಸಗಳವರೆಗೆ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೆಯುತ್ತದೆ. ಬಹಳ ದೂರದಿಂದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಜಾತ್ರೆಗೆ ಭಕ್ತಾದಿಗಳು ಆಗಮಿಸುತ್ತಾರೆ. ಸದಾಕಾಲ ಅನ್ನದಾಸವನ್ನು ಇರುತ್ತದೆ. ಇಲ್ಲಿ ನಿಮಗೆ ಎಲ್ಲ ತರಹ ಸೌಲಭ್ಯಗಳು ಸಿಗುತ್ತವೆ. ಇಲ್ಲಿ ರೂಮಿನ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ಪಕ್ಕದಲ್ಲೇ ಒಂದು ಬಾವಿ ಕೂಡ ನೋಡಬಹುದು. ಈ ಬಾವಿಯನ್ನು ರಾಮತೀರ್ಥ ಎಂದು ಭಕ್ತಾದಿಗಳು ಕರೆಯುತ್ತಾರೆ. ದೇವಸ್ಥಾನದ ಸುತ್ತಮುತ್ತ ನೋಡಬಹುದು, ಬಹಳಷ್ಟು ಗಿಡ ಮರಗಳು ಕಾಣುತ್ತವೆ. ಇಲ್ಲಿ ಬಹಳಷ್ಟು ಸ್ವಚ್ಛತೆಯನ್ನು ಕಾಪಾಡುತ್ತಾರೆ. ಇಲ್ಲಿ ಹಳೆ ಕಾಲದ ಮೂರ್ತಿಗಳನ್ನು ನೋಡಬಹುದು, ಎಷ್ಟು ಚೆನ್ನಾಗಿವೆ. ನೀವು ಕೂಡ ಮೊದಲನೇ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ಒಂದು ಸಲಿಯಾದರೂ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ಈ ದೇವಸ್ಥಾನ ಬೀದರ್ ಜಿಲ್ಲೆಯ ಚುಟಗುಪ್ಪ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಇದೆ. ಇಲ್ಲಿ ಹೊಸದಾಗಿ ಒಂದು ಗಾರ್ಡನ್ ಅನ್ನು ತಯಾರಿಸುತ್ತಿದ್ದಾರೆ. ಇವತ್ತು ನಾ ಕೊಟ್ಟಿದಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.